ಸರ್ ಗುಡ್ ಈವ್ನಿಂಗ್ ಸರ್. ಒಂದೇ ಕೆಲಸನ ತುಂಬಾ ಹೊತ್ತು ಮಾಡಬಾರ್ದು ಅಂತಾರೆ, ಮಾಡ್ತಾನೆ ಇದ್ರೆ ಏನೋ ಒಂಥರ ಮೈಕೈ ನೋವು ಬಂದಂಗ ಆಗತ್ತೆ ಅಂತಾರೆ. ಇದು ಏನ್ ರೀಸನ್ ಸರ್? ನಮಸ್ಕಾರ. ಇದು ಒಂದೇ ಕೆಲಸ ಎಸ್ಪೆಷಲಿ ಕಂಪ್ಯೂಟರ್ ಆಪರೇಟರ್ಸ್ಗೆ ಮತ್ತೆ ಒಂದೇ ರೀತಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಿಗೆ ಅಥವಾ ಟೈಲರಿಂಗ್ ಜಾಬ್ ಮಾಡೋರಿಗೆ ಏನಾಗ್ತದೆ ಅಂದ್ರೆ ಒಂದೇ ರೀತಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಅವರಿಗೆ ನೋವು ಬರ್ಲಿಕ್ಕೆ, ಸ್ನಾಯುಗಳ ಸೆಳೆತ ಅಂತ ಹೇಳ್ತೀವಿ, ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹೇಗಾಗ್ತದೆ ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು 3 ತಿಂಗಳು ಕಂಟಿನ್ಯೂ ಮಾಡಿದ ತಕ್ಷಣ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ರಿಪೀಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತ ಹೇಳ್ತೀವಿ. ಹೇಗಂದ್ರೆ ಅವ್ರು ಏನು ಹೆಚ್ಚು ಕೆಲಸ ಮಾಡದೇ ಇದ್ರು ಒಂದೇ ಜಾಗದಲ್ಲಿ ಕೂತ್ಕೊಂಡು, ಈಗ ಕಂಪ್ಯೂಟರ್ ಕಣ್ಣಿನ ಲೆವೆಲ್ ಅಲ್ಲಿ ಇಲ್ಲದೆ ಇದ್ರೆ, ಕಣ್ಣು ಕೆಳಗಿದ್ದ ಮೇಲೆ ಇದ್ದಾಗ ಅಥವಾ ಅವ್ರು ಟೈಪ್ ಮಾಡ್ತಾ ಇದ್ದಾಗ ಅವ್ರು ಎಲ್ಬೋ ಸಪೋರ್ಟ್ ಇಲ್ಲದೆ ಇದ್ರೆ ಅವ್ರದ್ದು ಬಾಡಿ ವೇಟ್, ಕೈ ಎಳಿತಾ ಇದ್ರಿಂದ ನರಗಳೆಲ್ಲ ಎಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೈ ದಿ ಎಂಡ್ ಆಫ್ ಬೆಳಗ್ಗೆ ಚೆನ್ನಾಗಿರ್ತಾರೆ, ಅವರು ಆರಾಮಾಗಿರ್ತಾರೆ, ಫ್ರೆಶ್ ಆಗಿರ್ತಾರೆ. ಬಟ್ ಆದ್ರೆ ಕೆಲಸ ಮುಗಿಬೇಕಾದ್ರೆ ಅವ್ರಿಗೆ ಸುಸ್ತು ಅನ್ನೋದು, ಆಗ ಸಾಯಂಕಾಲ ಆದಂಗೆಲ್ಲ ಇರಿಟೇಷನ್ ಆಗೋದು ಅಥವಾ ಮನಸ್ಸು ಫ್ರೆಶ್ನೆಸ್ ಇಲ್ಲದೆ ಇರೋದು ಆಗ್ತದೆ. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಅದು ಓವರ್ ವರ್ಕ್ ಆಗೋದು. ನಮ್ಗೆ ಯಾವುದೇ ಕೆಲಸವನ್ನು ಮಾಡ್ಬೇಕಾದ್ರೂ ಸ್ವಲ್ಪ ರೆಸ್ಟ್ ಅಂತ ಬೇಕು. ಈಗ ನಾನು ಒಂದು ಕೈ ಹೀಗೆ ಹಿಡ್ಕೊಂಡ್ರೆ ನಾನೊಂದು 30 ಸೆಕೆಂಡ್ ಹಿಡ್ಕೋಬಹುದು, ಅದಾದ್ಮೇಲೆ ನಂಗೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ನೀವು ಆ ಇನ್ವಾಲ್ವ್ಮೆಂಟ್ ಇಲ್ದಾಗ ನಿಮ್ಗೆ ಗೊತ್ತಾಗೋದಿಲ್ಲ. ಕಂಪ್ಯೂಟರ್ ಮಾಡ್ತಾ ಇರ್ತಾರೆ, ಎಲ್ಬೋ ಕೆಳಗ್ ಬಿಟ್ಟಿರ್ತಾರೆ, ಎಲ್ಬೋ ಇಲ್ಲಿಂದ ಎಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಮೋರ್ ದೆನ್ 1-2 ಅವರ್ಸ್ ಆದಂಗೆಲ್ಲ ಆ ನರಗಳೆಲ್ಲ ಸೆಳೆತ ಸ್ಟಾರ್ಟ್ ಆಗ್ತದೆ. ಬೈ ದಿ ಎಂಡ್ ಆಫ್ ದಿ ಡೇ ಅವರಿಗೆ ಬಹಳ ನೋವು ಬರ್ತದೆ. ನಾವು ಎಕ್ಸ್ರೇ ಮಾಡ್ತೀವಿ, MRI ಮಾಡ್ತೀವಿ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರ್ತದೆ. ಯಾಕೆ ಅಂತ ಗೊತ್ತಾಗ್ತದೆ. ಅದಕ್ಕೆ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತ ಹೇಳ್ತೀವಿ. ಸೊ ಇದು ಕೋರಿಲೇಟ್ ಆಗೋದಿಲ್ಲ. MRIಗೆ ಅವ್ರದ್ದು ಏನು ಕೋರಿಲೇಟ್, ನಾವೇನು ಮಾನಸಿಕ ತೊಂದರೆ ಇರಬೇಕು, ಬೇಕಂತ ಹೇಳ್ತಾ ಇರಬೇಕು ಅಂತ ತಿಳ್ಕೊಳ್ತೀವಿ. ಅದೆಲ್ಲ ಇದಕ್ಕೆ ಈಗ ಎಂಟಿಟಿ ಇದೆ, ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತ ಹೇಳ್ತಾರೆ. ಸರ್ ಹಾಗಾದ್ರೆ ಇದಕ್ಕೆ ಏನಾರ ಟ್ರೀಟ್ಮೆಂಟ್ಸ್ ಇದೆಯಾ ಅಥವಾ ಏನ್ ಸಜೆಷನ್ ಸರ್? ಇದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಮಾಡಿಫಿಕೇಶನ್, ನಿಮ್ಮ ಜಾಬ್ ಅಲ್ಲಿ ಮಾಡಿಫಿಕೇಶನ್ ಮಾಡ್ಕೋಬೇಕು. ಹೇಗೆ ಅಂದ್ರೆ ಈಗ ನೀವು ಕಂಪ್ಯೂಟರ್ ಎದುರು ಕೂತ್ಕೊಳ್ತೀರಾ ಅಂದ್ರೆ ಇದಕ್ಕೆ ಲೆವೆಲ್ ಅಲ್ಲೇ ಐ ಲೆವೆಲ್ ಅಲ್ಲೇ ಇರಬೇಕು. ಮತ್ತೆ ಯಾವಾಗಲೂ ಎಲ್ಬೋ ಸಪೋರ್ಟ್ ತಗೊಳ್ತಾ ಇರಬೇಕು. ಮತ್ತೆ ಅದಕ್ಕೊಂದು ಸ್ಕ್ರೀನ್ ಟೈಮಿಂಗ್ಸ್ ಅಂತ ಇರ್ತದೆ. ಎವ್ರಿ 40 ಮಿನಿಟ್ಸ್ ಆದ ತಕ್ಷಣ ನೀವು ಅದನ್ನ ಸ್ಕ್ರೀನ್ ಟೈಮ್ ಔಟ್ ಆಗ್ಬೇಕು. ನೀವು ಎದ್ದು ಹೋಗ್ಬೇಕು, ಎದ್ದು ಒಂದ್ಸಲ ತಿರುಗಾಡಿ ಬಂದು ಮತ್ತೆ ಕುತ್ಕೋಬೇಕು. ಸ್ಟ್ರೆಚ್ ಔಟ್ ಮಾಡ್ಬೇಕಾಗ್ತದೆ. ನೆಕ್ ಮತ್ತೆ ಭುಜಗಳನ್ನು ಸ್ಟ್ರೆಚ್ ಔಟ್ ಮಾಡ್ಬೇಕು. ಮತ್ತೆ ನೀರು ಎಲ್ಲ ನಿಮ್ಮ ಇದ್ರಲ್ಲಿ ಇಟ್ಕೋಬೇಡಿ. ನೀರು ಎದ್ಬೇಕಾದ್ರೆ ಎದ್ದು ಹೋಗಿ ನೀರು ತಗೊಳ್ಳಿ. ಏನಾದ್ರೂ ಮಾಡ್ಬೇಕಾದ್ರೆ ಎದ್ದು ಹೋಗಿ ಮಾಡ್ಬೇಕು. ಒಂದೇ ಜಾಗದಲ್ಲಿ ಕುತ್ಕೊಂಡ್ರೆ ನಿಮ್ಮ ಅಪ್ಪರ್ ಬಾಡಿ ವಿಲ್ ಬಿಕಮ್ ವೀಕ್ ಆಗ್ತದೆ, ಅಂದ್ರೆ ಅದು ಸ್ನಾಯು ಸೆಳೆತ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನು ಮಾಡ್ಬೇಕಂದ್ರೆ ಎವ್ರಿ 45 ಮಿನಿಟ್ಸ್ಗೆ ನೀವು ಒಂದ್ಸಲ ಎದ್ದು ಸ್ಟ್ರೆಚ್ ಔಟ್ ಮಾಡ್ಕೋಬೇಕು. ವಾಕಿಂಗು, ಸ್ವಿಮ್ಮಿಂಗ್ ಇಸ್ ಎ ಗುಡ್ ಎಕ್ಸರ್ಸೈಸ್. ಯಾವಾಗಲೂ ನೀವು ದಿನ ಮಾಡ್ತಾ ಇದ್ರೆ ಒಳ್ಳೇದು. ಸ್ವಿಮ್ಮಿಂಗ್ ಆಗಲಿಲ್ಲ ಅಟ್ಲೀಸ್ಟ್ 20 to 15 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡಿದ್ರೆ ಒಳ್ಳೇದು. ಇದರಲ್ಲೆಲ್ಲ ಸ್ವಲ್ಪ ಇದು ಬರ್ತದೆ, ಒಳ್ಳೆ ಇದಾಗ್ತದೆ, ಎಂಡಾರ್ಫಿನ್ ರಿಲೀಸ್ ಆಗಿ ಸ್ವಲ್ಪ ಬೆಟರ್ ಆಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಿಮ್ಮ 40 ಮಿನಿಟ್ಸ್ಗಿಂತ ಜಾಸ್ತಿ ಒಂದೇ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ಒಂದು 2-3 ಮಿನಿಟ್ಸ್ ಅದನ್ನ ಎದ್ದು ಬಂದು ಸ್ವಲ್ಪ ಸ್ಟ್ರೆಚ್ ಔಟ್ ಮಾಡ್ಕೊಂಡಾಗ ಮಸಲ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸರ್ ಈಗ ತುಂಬಾ ಕೂಡಬಾರ್ದು ಅಂತ ಹೇಳಿದ್ರಿ, ಆಕ್ಷನ್ಸ್ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರಿ, ಯಾವ ತರ ಇದು ಆಗತ್ತೆ ಅನ್ನೋದ್ರ ಬಗ್ಗೆ? ಈಗ ಸಿಸ್ಟಮ್ ವರ್ಕ್ ಹೇಗಿದೆ ಅಂದ್ರೆ ಇದು ಪರ್ಸನಲೈಸ್ಡ್ ವರ್ಕ್ ಇದ್ದಂಗೆ. ಈಗ ನಾವು ಒಬ್ರು ಕಾರ್ ನಡೆಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಈಗ ನಾನು ಹೋಗಿ ಕೂತ್ಕೊಳ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಹೋದ ತಕ್ಷಣ ಫಸ್ಟ್ ಏನ್ ಮಾಡ್ತೇನೆ, ಕಾರ್ದು ಸೀಟ್ ಕರೆಕ್ಟ್ ಮಾಡ್ತೀನಿ, ನನ್ನ ಮಿರರ್ ಕರೆಕ್ಟ್ ಮಾಡ್ತೀನಿ, ನನ್ನ ಡ್ರೈವಿಂಗ್ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ, ರೇರ್ ವೇವ್ ಮಿರರ್ ಚೇಂಜ್ ಮಾಡ್ಕೊಳ್ತೀನಿ, ನನ್ನ ಸೀಟ್ ತಕ್ಕಂತೆ ನಾನು ಚೇಂಜ್ ಮಾಡ್ಕೊಳ್ತೀನಿ. ಅದೇ ತರ ಸಿಸ್ಟಮ್ ವರ್ಕ್ ಇದ್ದಾಗ ನಿಮ್ಮ ಸೀಟ್ ಪ್ರಕಾರ ನಿಮ್ಮ ಸೀಟ್ ಹೈಟ್, ನಿಮ್ಮ ಲೆವೆಲ್ ಚೇಂಜ್ ಎಷ್ಟು ಲೆವೆಲ್ ಇದೆ ಅದೇ ಲೆವೆಲ್ ಅಲ್ಲಿ ಮಾಡ್ಕೊಳ್ಳೋದು, ಎಲ್ಬೋ ಸಪೋರ್ಟ್ ಇಟ್ಕೊಳ್ಳೋದು. ಮತ್ತೆ ಸಿಸ್ಟಮ್ ಅಲ್ಲಿ ಕೂತ್ಕೋಬೇಕಾದ್ರೆ ಯಾವತ್ತೂ ಸ್ಟ್ರೇಟ್ ಇರಬೇಕು, ಅಥವಾ ಸ್ವಲ್ಪ ಹೊರಗೆ ಇದ್ರೆ ತೊಂದರೆ ಇಲ್ಲ. ಇಂಟರ್ನಲ್ ಈಗ ಮೌಸ್ ಎಲ್ಲ ಹೀಗೆ ಇಟ್ಕೊಂಡು ಮಾಡಿದ್ರೆ ಸೊ ಇಟ್ ಗುಡ್ ಲಾಟ್ ಆಫ್ ಸ್ಟ್ರೆಸ್ ಟು ದಿ ಎಲ್ಬೋ ಅಂಡ್ ನೆಕ್ ಅಂಡ್ ಮತ್ತೆ ಶೋಲ್ಡರ್ ಇಂಟರ್ನಲ್ ರೊಟೇಷನ್ ಯಾವತ್ತೂ ಇರಬಾರ್ದು, ಈ ತರ ಒಳಗೆ ಇರಬಾರ್ದು. ಈ ತರ ಸ್ಟ್ರೇಟ್ ಇದ್ರೆ ಒಳ್ಳೇದು. ಈ ತರ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ನಿಮ್ಮ ಸ್ಟ್ರೆಸ್ ಅಥವಾ ಸ್ನಾಯು ಸೆಳೆತ ಅಂತ ಹೇಳ್ತೀವಿ, ಸ್ಟ್ರೆಸ್ ಟು ದಿ ಮಸಲ್ಸ್ ಅಂತ ಹೇಳ್ತೀವಿ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಎವ್ರಿಥಿಂಗ್ ಇಸ್ ಇಂಡಿವಿಜುವಲೈಸ್. ನಿಮಗೆ ನಾವು ಹೇಗೆ ನಮ್ಮ ಶರ್ಟ್ ಹೇಗೆ ನಮ್ಮ ಸೈಜಿಗೆ ತಗೊಳ್ತೀವಿ, ಅದೇ ತರ ನೀವು ಸಿಸ್ಟಮ್ ವರ್ಕ್ ಇದ್ದಾಗ ನಿಮ್ಮ ಸೈಜಿಗೆ ತಕ್ಕ ಹಾಗೆ ಕೂತ್ಕೊಳ್ಳೋದು ರೀತಿ ಅಳವಡಿಸಬೇಕು. ಯಾವ್ದೋ ಆ ಸಿಸ್ಟಮ್ ಅಲ್ಲಿ ಹಂಗೆ ಇತ್ತು ಅಂತ ನಾವು ಹಾಗೆ ಕೂತ್ಕೊಂಡ್ರೆ ನೋವುಗಳು ಸ್ಟಾರ್ಟ್ ಆಗ್ತದೆ. ನಿಮ್ಗೆ ಯಾವ ಸೈಜ್ ಸೂಟ್ ಆಗ್ತದೆ ಆ ತರ ಸ್ವಲ್ಪ ಸಿಸ್ಟಮ್ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಸಿಸ್ಟಮ್ ತರನೇ ಕೂತ್ಕೋಬೇಕು. ಬೇರೆಯವ್ರ ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂದ್ರೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು ಸರ್.